Good evening, friends. Today, once again, we are going to study the topic Colors of Silence about Satish Gujaral. And in my previous class, I explained you that Satish was highly inspired by that bird and he started drawing that picture and he had almost involved in that work and though he read many books, but this type of painting or this type of drawing made him more absorbed in that work. So this is paragraph number 22, 23. I continue. He had discovered another pastime which he could indulge in. So father had advised him to read the books. Of course he read few pages or more pages, but he was not happy up to that much. Okay, so what happened, he had discovered another pastime. Pastime means leisure time. So whatever the time he had, of course he had enough time, sufficient time. What he would do, or what he could do, or what he was doing, that he was painting or drawing the things. ಅಂದರೆ ಅವನು ಉಳಿದಿರ್ತಕ್ಕಂಥ ಸಮಯದಲ್ಲಿ ಈಗಾಗಲೇ ಪುಸ್ತಕಗಳನ್ನು ಓದಿದ್ದ, ಇದು ಒಂದು. ಎರಡನೇದಾಗಿ ಇನ್ನು ಹೊತ್ತು ಹೋಗಬೇಕಲ್ಲ, ಬರೀ ಓದುವುದರಿಂದನೂ ಹೊತ್ತು ಹೋಗಬೇಕು. ಆ ಉಳಿದ ಹೊತ್ತಿನಲ್ಲಿ ಮಾಡೋದೇನು ಅಂಥೇಳಿ ಅವನಿಗೆ ಮತ್ತೊಂದು ಏನಾಯಿತು ಅಂತಂತಂದರೆ, ಒಂದು ಪಾಸ್ಟ್ ಟೈಮ್, ಲಿಸರ್ ಟೈಮ್ದಲ್ಲಿ ಟು ಡೂ ಸಮಥಿಂಗ್, ಏನಾದರೂ ಮಾಡಬೇಕನ್ನುವ ಸಂದರ್ಭದಲ್ಲಿ ಅವನು ಚಿತ್ರಗಳನ್ನು, ರೇಖೆಗಳನ್ನು, ಡ್ರಾಯಿಂಗನ್ನು, ಲೈನ್ಸ್ಗಳನ್ನು ಎಳಿಲಿಕ್ಕೆ ಆರಂಭ ಮಾಡಿದ ಅಂತ ಹೇಳ್ತಾನೆ. ನಾವು ಸಿಟ್ಟಿಂಗ್ ಆನ್ ಹಿಸ್ ಬೆಡ್, ಅಲ್ಲಿ ಅವನು ಹಾಸಿಗೆಯಲ್ಲಿ ಕೂತ್ಕೊಂಡೇ ಅದರಲ್ಲಿ ಏನಾದ ಅಂತಂತಂದ್ರೆ ಈ ಇಂಡಲ್ಜ್ಡ್ ಇನ್ ಅಂತಂದ್ರೆ ಅದರಲ್ಲಿ ಅವನು ಇನ್ವಾಲ್ವ್ ಆದ. ಇಂಡಲ್ಜ್ ಅಂತಂತಂದ್ರೆ ಇನ್ವಾಲ್ವ್ ಆಗುವ, ಅದರಲ್ಲಿ ಮಗ್ನವಾಗುವಂತ. ಹಿ ಬಿಗ್ಯಾನ್ ಫಿಲ್ಲಿಂಗ್ ಪೇಜಸ್ ಆ್ಯಂಡ್ ಪೇಜಸ್ ವಿತ್ ಡುಡಲ್ಸ್. ಸೊ ಪೇಜಸ್ ಆ್ಯಂಡ್ ಪೇಜಸ್, ಅನೇಕ ಪೇಜಸ್ಗಳು, ಖಾಲಿ ಪೇಜಸ್ಗಳೇನಿದ್ವು, ಡ್ರಾಯಿಂಗ್ ಪೇಜಸ್ಗಳೇನಿದ್ವು, ಅಥವಾ ರೂಲಿಂಗೂ ಇರ್ಬೋದು. ಸೊ ಅವೇನು ಮಾಡಿದ ಅಂತಂತಂದ್ರೆ ಅವನು ಚಿತ್ರಗಳನ್ನು ತಗೋತ ಹೋಗುದು. ಡುಡಲ್ಸ್ ಮೀನ್ಸ್ ವಾಟ್? ಟು ಡ್ರಾ ಪಿಕ್ಚರ್ಸ್ ಆರ್ ಪ್ಯಾಟರ್ನ್ಸ್ ವೈಲ್ ಥಿಂಕಿಂಗ್ ಅಬೌಟ್ ಸಮಥಿಂಗ್ ಎಲ್ಸ್. ಈ ತಲೆ ಒಳಗೆ ಒಂದು ಏನು ಬಂತು, ಸಪೋಸ್ ಹಿ ಈಸ್ ಥಿಂಕಿಂಗ್ ಅಬೌಟ್ ದ ಬರ್ಡ್ ಆ್ಯಂಡ್ ಸ್ಟಾರ್ಟೆಡ್ ಗಿವಿಂಗ್ ದ ಡೂಡಲ್ಸ್, ಅಥವಾ he wants to, he brings certain things before his mind, or imagines the things, and accordingly, suppose he is imagining a pot, the things that they are. So he goes on drawing the lines, or he is giving a kind of a shape. Okay, ಸೊ ಟು ಹೀಸ್ ಇಮ್ಯಾಜಿನೇಷನ್, ಅಂದ್ರೆ ತನ್ನ ಕಲ್ಪನೆ ಏನಿದೆ ಅದರ ತಕ್ಕಂತೆ ಏನು ಮಾಡಿದ ಅಂತಂದ್ರೆ ಚಿತ್ರಗಳನ್ನು ತಗೊಂಡು ಒಮ್ಮೆಲೆ ತೆಗಿಲಿಲ್ಲ, ಡುಡಲ್ಸ್ಗಳು ಅಂತ. ಅದಕ್ಕೆ ವಿಶೇಷವಾಗಿ ಪದ ಏನು ಯೂಸ್ ಮಾಡಿದರೆ, ಟು ಡ್ರಾ ಪಿಕ್ಚರ್ಸ್ ಆರ್ ಪ್ಯಾಟರ್ನ್ಸ್ ವೈಲ್ ಥಿಂಕಿಂಗ್ ಅಬೌಟ್ ಸಮಥಿಂಗ್ ಎಲ್ಸ್, ಏನಾದರೂ ವಿಚಾರ ಮಾಡಿ ಅದಕ್ಕೆ ಲೈನ್ಸ್ಗಳನ್ನು ಹಾಕುವುದು. ಸೊ ಹಿ ಫಿಲ್ಡ್ ಮೆನಿ ಪೇಜಸ್ ಲೈಕ್ ದ್ಯಾಟ್, ಅನೇಕ ಪೇಜಸ್ಗಳನ್ನು ಆ ರೀತಿ ಡುಡಲ್ಸ್ಗಳನ್ನು ತೆಗೆದ ಅಂತ ಅರ್ಥ. ವಾಕ್ಯ ನೋಡಿ. ಹೀಸ್ ಸ್ಟ್ರೋಕ್ಸ್ ವ್ಯಾರಿಡ್ ವಿತ್ ಹಿಸ್ ಮೂಡ್ಸ್, angry, soothing, humorous. ಚಂದ ಬರ್ದಾರವರು. ಸೊ sometimes is very angry and sometimes soothing, sometimes very humorous. So you can see in the doodles that when his mood was very very angry, at that time the pattern was different, and when he was very very soothing, ಸಮಾಧಾನದಿಂದ ಇದ್ದಾಗ, that time pattern is different. And when he was very very humorous ಅಂತಂತಂದರೆ ಅವನಿಗೆ ಅತ್ಯಂತ ಆನಂದ ಆದಾಗ, ಅಥವಾ ಯಾವುದಾದ್ರೂ ಸಂಗತಿ ಅವನಿಗೆ ಅಂದರೆ ನಗುವಂಥ ಸಂದರ್ಭದಲ್ಲಿ ಬಂದಿದ್ದರೆ, ಸಪೋಸ್ ಹಿ ಈಸ್ ವೆರಿ ವೆರಿ ಹ್ಯಾಪಿ ಆರ್ ಹ್ಯಾಸ್ ಲಾಫಿಂಗ್ ಥಿಂಗ್ ಏನಿತ್ತು ಅಂದ್ರೆ ಏನು ನಗ್ತಿದ್ದವನು, ಆ ಸಂದರ್ಭದಲ್ಲಿ ಲೈನ್ಗಳು ಏನಾಗ್ತಿದ್ವು ಅಂತಂತಂದರೆ ಬೇರೆ ಆಗ್ತಿದ್ವು. ಸೊ ದ ಲೈನ್ಸ್, ದ ಡುಡಲ್ಸ್ ಆರ್ ಟೆಲಿಂಗ್ ಅಸ್ ದ್ಯಾಟ್ the moods, suppose angry mood, soothing mood and humorous mood, ಅಲ್ಲಿಂದ ನಾವು ತಿಳ್ಕೋಬಹುದು. ಆ ರೀತಿ ಅವ ಏನು ಮಾಡ್ತಿದ್ದ ಅಂತಂತಂದ್ರೆ ಲೈನ್ಗಳನ್ನು ತೆಗಿತಿದ್ದ. ಹಿ ಹ್ಯಾಡ್ ಆಲ್ವೇಸ್ ಬೀನ್ ಗುಡ್ ಆಟ್ ಉರ್ದು ಕ್ಯಾಲಿಗ್ರಫಿ. ಅವನಿಗೆ ಅವಾಗ ಉರ್ದು ಇತ್ತಲ್ಲ, ಉರ್ದು ಮುಖ್ಯವಾಗಿರ್ತಕ್ಕಂಥ ವಿಷಯ ಆಗಿತ್ತು. ಅವಾಗ ಉರ್ದು ಅಭ್ಯಾಸ ಮಾಡುವಾಗ ಕ್ಯಾಲಿಗ್ರಫಿ ಅಂತಂತಂದರೆ ದಿಸ್ ಈಸ್ ಆನ್ ಆರ್ಟ್ ಆಫ್ ರೈಟಿಂಗ್ ಬ್ಯೂಟಿಫುಲಿ. ವಿ ಹ್ಯಾವ್ ಟು ರೈಟ್ ದ ಲೆಟರ್ಸ್ ಆರ್ ವರ್ಡ್ಸ್ ಆರ್ ಸೆಂಟೆನ್ಸಸ್ ಅಂತಂದ್ರೆ ಏನು? ಸಿ, ದಿಸ್ ಈಸ್ ಆನ್ ಆರ್ಟ್ ಆಫ್ ಬ್ಯೂಟಿಫುಲ್
ವೇ ಆಫ್ ರೈಟಿಂಗ್ ಅಂತಂದರೆ ಸುಂದರವಾಗಿ ಬರೆಯತಕ್ಕಂಥದ್ದು. ನೀವು ಬೇಕಾದರೆ ಗೂಗಲ್ದಲ್ಲಿ ಹೋಗಿ ಆ್ಯಂಡ್ ಜಸ್ಟ್ ಟೈಪ್ ಕ್ಯಾಲಿಗ್ರಫಿ ಆ್ಯಂಡ್ ಇದರ್ ಇನ್ ಇಂಗ್ಲೀಷ್ ಆರ್ ಇನ್ ಎನಿ ಇದರ್ ಇನ್ ಇಂಗ್ಲೀಷ್ ಆರ್ ಇನ್ ಹಿಂದಿ ಯು ಕ್ಯಾನ್ ಸಿ ದ ಕ್ಯಾಲಿಗ್ರಫಿ ಬರ್ತದೆ. ಅಂದರೆ ವಿಶಿಷ್ಟವಾದ ರೀತಿಯಲ್ಲಿ ಅದು ಬರೀತಕ್ಕಂಥ ಒಂದು ಸ್ಟೈಲ್ ಇದೆ. ಯು ಬೆಟರ್ ಟೈಪ್ ಇನ್ ಗೂಗಲ್ ಕ್ಯಾಲಿಗ್ರಫಿ, ಯು ವಿಲ್ ಕಮ್ ಟು ನೋ ದ ವೆರಿ ಡಿಫ್ರೆಂಟ್ ಬ್ಯೂಟಿಫುಲ್ ಸ್ಟೈಲ್ ಆಫ್ ರೈಟಿಂಗ್, ಅದಕ್ಕೆ ಕ್ಯಾಲಿಗ್ರಫಿ ಅಂತ. ಸೊ ಅವನಿಗೆ ಉರ್ದುದು ಏನಿತ್ತು ಅಂತಂತಂದರೆ ಗೊತ್ತಿತ್ತು. ಆ್ಯಂಡ್ ಸೊ ಸ್ಕೆಚಿಂಗ್ ಕೇಮ್ ನ್ಯಾಚುರಲಿ ಟು ಹಿಮ್ ಬಿಕಾಸ್ ಆಲ್ರೆಡಿ ಹಿ ನ್ಯೂ ಕ್ಯಾಲಿಗ್ರಫಿ, ಉರ್ದು ಕ್ಯಾಲಿಗ್ರಫಿ ಅವನಿಗೆ ಗೊತ್ತಿರುವುದರಿಂದ ಆ್ಯಸ್ ಎ ಬಾಯ್, ಸೊ ಹೀ ಕುಡ್ ಸ್ಕೆಚ್ ದ ಥಿಂಗ್ಸ್ ವೆರಿ ವೆರಿ ಈಸಿಲಿ. ಅವನು ಸ್ಕೆಚ್ ಅಂತಂತಂದರೆ ಆ ಡ್ರಾಯಿಂಗಿಗೆ ಬೇಕಾದಂಥ ಒಂದು ಸ್ಕೆಚ್ ಏನಿದೆ ಅದನ್ನು ಅತ್ಯಂತ ಸರಳವಾಗಿ ಅವನು ಹಾಕೊಳ್ತಾ ಇದ್ದ. ದಿಸ್ ಪಾಯಿಂಟ್ ಇಸ್ ಕ್ಲಿಯರ್. ನೌ paragraph number 24. However, his father was not amused. So his father was not that much, not happy. He took away all notebooks he had drawn on. ಅವನು ಏನೇನು ಪಾಪ ಡೂಡಲ್ಸ್ಗಳನ್ನು ತೆಗೆದಿದ್ದ, ಪಿಕ್ಚರ್ಗಳನ್ನು ತೆಗೆದಿದ್ದ, ಅಪ್ಪ ಬಂದು ಏನು ಮಾಡಿದ್ರು ಅಂತಂತಂದರೆ ಹಿ ರಿಮೂವ್ಡ್ ಆಲ್ ದೋಸ್ ನೋಟ್ಬುಕ್ಸ್. ಇದೇನು ಮಾಡ್ಕೊಂಡು ಕೂತಿ ಅಂತ ಹೇಳ್ಕೊಂಡು ಬೈದ್ಬಿಟ್ಟವು ನಾನು. ಸೊ ದಿಸ್ ಈಸ್ ಆ್ಯನ್ ಐಡಲ್ ಪಾಸ್ಟ್ ಟೈಮ್. ಏನು ಇದೊಂದು ವ್ಯರ್ಥ ಟೈಮ್ ಇದು. ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್, ಯು ಆರ್ ವೇಸ್ಟಿಂಗ್ ಯುವರ್ ಲಿಸರ್ ಟೈಮ್. ನೀನು ಇಂಥ ಲಿಸರ್ ಟೈಮನ್ನು ಏನು ಚಿತ್ರ ತೆಗಿ ಅಥವಾ ಲೈನ್ ನೋಡ್ಕೋ, ಏನು ಮಾಡಲಿಕ್ಕೆ, ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್, ವೇಸ್ಟಿಂಗ್ ಪೇಪರ್ಸ್, ವೇಸ್ಟಿಂಗ್ ಎವ್ರಿಥಿಂಗ್. ಸೊ ದಿಸ್ ಇಸ್ ಐಡಲ್ ಪಾಸ್ಟ್ ಟೈಮ್. ಐಡಲ್ ಪಾಸ್ಟ್ ಟೈಮ್ ಅಂತಂತಂದರೆ ಸೋಮಾರಿ ಮನುಷ್ಯ ಮಾಡುವ ಕೆಲಸ. ಐಡಲ್ ಅಂತಂತಂದ್ರೆ ಸೋಮಾರಿ, ಕೆಲಸ ಇಲ್ಲ ಏನಿಲ್ಲ ಅಂತಂತಂದ್ರೆ ಇಂಥ ಮಾಡ್ಕೋತ ಕೂತ್ಬಿಡ್ತಾರೆ. ಗೋ ಆನ್ ಡ್ರಾಯಿಂಗ್ ದ ಲೈನ್ಸ್ ಆರ್ ಸ್ಕೆಚಿಂಗ್ ದ ಥಿಂಗ್ಸ್. ಇಂಥದ್ದು ಏನಕ್ಕೇನಾದ್ರು ಮಾಡ್ತೀವಿ ಅಂತ ಹೇಳ್ಕೊಂಡು ಈಸ್ ಫಾದರ್ ಬಿಕೇಮ್ ವೆರಿ ವೆರಿ unhappy and became angry and removed all his notebooks which he had drawn some interesting doodles or pictures, and that how he said, this is an idle pastime, you would do better to read and get some knowledge, he said to his son. ನೋಡೋದು ಏನು ಮಾಡ್ತೀನಿ ನೀನು, ಏನು ಡ್ರಾಯಿಂಗ್ ತೆಗಿಲಿಕ್ಕತ್ತೀನಿ ನೀನು, ಏನಕ್ಕೆ ಏನಾದ್ರು ತಗೊಡ್ತೀನಿ ನೀನು, ಯು ಡೂ ಆಲ್ ನಾನ್ಸೆನ್ಸ್ ಥಿಂಗ್ಸ್. ಇನ್ಸ್ಟೆಡ್ ವಾಟ್ ಯು ಡೂ, ಯು ಬೆಟರ್ ರೀಡ್ ದ ಬುಕ್ಸ್. ನೀ ಏನು ಮಾಡು ಅಂತಂತಂದರೆ ಪುಸ್ತಕಗಳನ್ನು ಓದು. ಇದನ್ನೆಲ್ಲ ಮಾಡಬಾರ್ದು. ನಾಲೆಜ್ ಈಸ್ ವೆರಿ ಇಂಪಾರ್ಟೆಂಟ್. ನಾಲೆಜ್ ಬ್ರಿಂಗ್ಸ್ ಯು ಬ್ರೆಡ್. ನಿನಗೆ ನಾಲೆಜ್ ಇತ್ತು ಅಂತಂತಂದರೆ ಊಟ ಎಲ್ಲ ಸಿಗ್ತದೆ. ಏನು ಮಾಡ್ಕೊಂಡು ಕೂತಿ ಅಂತ ಹೇಳ್ಕೊಂಡು ಈಸ್ ಫಾದರ್ ಬಿಕಮ್ಸ್ ವೆರಿ ವೆರಿ ಆ್ಯಂಗ್ರಿ. ದೆನ್ ಪ್ಯಾರಾಗ್ರಾಫ್ ನಂಬರ್ 25. Now you see, Satish sulked. Satish ಪಾಪ ಏನಾಯಿತು ಅಂತಂತಂದ್ರೆ he stayed behind the father but refused to stop drawing. ಆದರೆ ಮನಸ್ಸಿನೊಳಗೆ ಹಿಂಗಂದ, in his mind he decided that he is not ready to stop drawing. ಡ್ರಾಯಿಂಗ್ ಬಿಡುವಂಗಿಲ್ಲ ಅಂತ ನಾವು. ಡ್ರಾಯಿಂಗ್ is very important, very interesting. Why do you take away his source of entertainment? Asked his mother one day. ಒಂದು ಸಾರಿ ಹಿಂಗನ್ನುವಾಗ ಅವ್ರ ತಾಯಿ ಏನಂದ್ರು ಅಂದರೆ ಸತೀಶ್ ಗುಜರಾಲ್ ಅವ್ರ ತಾಯಿ ಏನಂದರು, ಸೊ ದ ಬಾಯ್ ಈಸ್ ಹ್ಯಾವಿಂಗ್ ಓನ್ಲಿ ಒನ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್. ಪಾಪ ಹುಡುಗನಿಗೆ ಒಂದೇ ಒಂದು ಆನಂದ ಏನು ಅಂತಂತಂದರೆ ಡ್ರಾಯಿಂಗನ್ನು ತೆಗೆದು ಪೇಂಟಿಂಗ್ ಮಾಡೋದಿದ್ದು. ಅದನ್ನು ನೀನು ಕಸ್ಕೊಂಡ್ಬಿಟ್ರೆ ಪಾಪ ಹುಡುಗನ ಮನಸ್ಸಿಗೆ ತೊಂದರೆ ಆಗ್ಬೋದಲ್ಲ. ಸೊ ಒನ್ ಡೇ ಮದರ್ ಆಸ್ಕ್ಡ್ ಫಾದರ್, ಮೀನ್ಸ್ ಸತೀಶ್ ಗುಜರಾಲ್ಸ್ ಫಾದರ್, her husband, that why he had taken away all the source of his entertainment. Oh, that I don't want him to start thinking that he can make a living out of drawing. ಅವನು ಏನಂತ ಗೊತ್ತದೆ ಏನು ಲಿವಿಂಗ್. I don't want that his living or livelihood should depend on drawing. ಪೇಂಟಿಂಗ್ ತಗೋತ ಅಥವಾ ಡ್ರಾಯಿಂಗ್ ತಗೋತ ಅವನು ಜೀವನ ನಡೆಸಬಾರ್ದು. ಬಿಕಾಸ್ ಆರ್ಟಿಸ್ಟ್ ಮೇಕ್ ಎ ಪಿಟಿಯನ್ಸ್. ಸೊ ಆರ್ಟಿಸ್ಟ್ಸ್ ಏನಿದ್ದಾರೆ, ಕಲಾಕಾರ ಏನಿದ್ದಾರೆ, ದೇರ್ ಇನ್ಕಮ್ ಈಸ್ ವೆರಿ ವೆರಿ ಲೋ ಆರ್ ಇನ್ಸಫಿಸಿಯೆಂಟ್ ಮನಿ ಅಂದರೆ ಅಥವಾ ಇನ್ಸಫಿಸಿಯೆಂಟ್ ಮನಿ ಅಥವಾ ಪೇಮೆಂಟ್. ಅವರಿಗೆ ಅಷ್ಟೊಂದು ಏನು ಬರೋಂಗಿಲ್ಲ ಅಂತಂತಂದ್ರೆ ಹಣ ಬರೋಂಗಿಲ್ಲ ಆರ್ಟಿಸ್ಟ್ಗಳಿಗೆ. ಆರ್ಟಿಸ್ಟ್ ಡು ನಾಟ್ ಲೀವ್ ಎ ವೆರಿ ಲಕ್ಸುರಿಯಸ್ ಲೈಫ್, ಕಂಫರ್ಟೇಬಲ್ ಲೈಫ್. ದೇ ಡು ನಾಟ್ ಮೀಟ್ ಆಲ್ ದ ಡಿಮ್ಯಾಂಡ್ಸ್ ಆಫ್ ಲೈಫ್. ಸೊ ದೇ ಲೀಡ್ ಜಸ್ಟ್ ಎ ವೆರಿ ವೆರಿ ನಾರ್ಮಲ್ ಲೈಫ್. Very poor life they lead. So father says my son should not live in that way. ಆ ರೀತಿಯಲ್ಲಿ ನನ್ನ ಮಗ ಏನು ಮಾಡಬಾರ್ದು ಅಂತಂತಂದ್ರೆ ಬದುಕಬಾರ್ದು ಅಂತ ಹೇಳ್ಕೊಂಡು
ನರೇನ್ ಅವತಾರ್ ಅವರು ಹೇಳ್ತಾರೆ ಅವ್ರ ತಾಯಿಗೆ, ಆರ್ಟಿಸ್ಟ್ ಮೇಕ್ ಎ ಪೀಟಿಯನ್ಸ್ ಆ್ಯಂಡ್ ಲಿವ್ ಇನ್ ಎ ಪಾವರ್ಟಿ. ತುಂಬ ಬಡತನದಲ್ಲಿ ಆರ್ಟಿಸ್ಟ್ ಲೈಫ್ ಈಸ್ ವೆರಿ ವೆರಿ ಪುವರ್. ಓಕೆ, ಇಟ್ ಈಸ್ ನೋ ಕ್ಯಾರಿಯರ್ ಫಾರ್ ಎ ಬ್ರೈಟ್ ಬಾಯ್. ನನ್ನ ಮಗ ಏನಿದ್ದಾನೆ, ಈ ಮೈ ಸನ್ ಈಸ್ ವೆರಿ ವೆರಿ ಬ್ರೈಟ್, ದಿಸ್ ಇಸ್ ನಾಟ್ ಎ ಗುಡ್ ಕರಿಯರ್ ಫಾರ್. ಅವನಿಗೆ ಇಂಥ ಕರಿಯರ್ ಬೇಕಾಗಿಲ್ಲ ಟು ಬಿ an artist or a painter like that. We don't want that. He has to study if he has to make something out of his life. So what he says, he has to study more and more and more. He has to read books more and more. Then only the improvement possible. Then only he can earn a lot of money. So otherwise there will be one chance. ಸುಂದರ ಪದ ಕೊಟ್ಟಾರೆ ನೋಡ್ರಿ, ಪ್ಯಾರಾಗ್ರಾಫ್ 26ದಲ್ಲಿ ಸೆಕೆಂಡ್ ಲೈನ್, PTNs, PTNs ಅಂತಂತಂದರೆ ಲೋ ಮನಿ ಅಥವಾ ಹಣ ಇರದೇ ಇರೋದು, ಇನ್ಸಫಿಷಿಯೆಂಟ್ ಮನಿ ಆರ್ ಇನ್ಸಫಿಷಿಯೆಂಟ್ ಪೇಮೆಂಟ್ ಅಂತ ಹೇಳಬಹುದು. ಅದಕ್ಕೆ PTNs ಅನ್ನತಕ್ಕಂಥ ಪದ ಇದೆ. PTNs ಅಂತಂತಂದ್ರೆ ಏನು, ಅತಿ ಕಡಿಮೆ ಪಗಾರದ ಒಂದು ಕೆಲಸ ಅಂತ ಅರ್ಥ. ಅದಕ್ಕೆ ಅಂಥದ್ದು ಬೇಡ, ಬಿಕಾಸ್ ದ್ಯಾಟ್ ಲೈಫ್ ಈಸ್ ವೆರಿ ವೆರಿ ಡೇಂಜರಸ್, ದ್ಯಾಟ್ ಲೈಫ್ ಈಸ್ ವೆರಿ ವೆರಿ ರಿಸ್ಕಿ ಒನ್, ಆ್ಯಂಡ್ ಒನ್ ಹ್ಯಾಸ್ ಟು ಲಿವ್ ಇನ್ ಎ ವೆರಿ ಪುವರ್ ಕಂಡೀಷನ್ ಥ್ರೂಔಟ್ ಲೈಫ್. ಅದಕ್ಕೆ ಜೀವನದುದ್ದಕ್ಕೂ ಬಡವ ಆಗಿರಬೇಕಾಗ್ತದೆ. One day my son will become, because my son is a very very bright, he will do his career nice. Besides, his hearing may return any time. Besides ಅಂತಂತಂದ್ರೆ, in addition to that, ಮೇಲಾಗಿ right now he is not in position to listen or hear. ಈಗ ಅವನಿಗೆ ಕೇಳೋ ಸಾಮರ್ಥ್ಯವಿಲ್ಲ, ಬಟ್ ಒನ್ ಡೇ his hearing capacity will come back. ಅವನಿಗೆ ಒಂದಿನ ಏನಾಗ್ಬೋದು ಅಂತಂತಂದ್ರೆ ಕೇಳುವ ಒಂದು ಸಾಮರ್ಥ್ಯ ಬರ್ಬೋದು. ಅಟ್ ದ್ಯಾಟ್ ಟೈಮ್ ವೆನ್ ಇಟ್ ಡಸ್, ಹಾಗಾದಲ್ಲಿ ಹಿ ಮಸ್ಟ್ ಬಿ ಪ್ರಿಪೇರ್ಡ್ ಟು ಗೋ ಬ್ಯಾಕ್ ಟು ಸ್ಕೂಲ್, ಮಸ್ಟಂಟ್ ಹಿ ಆಸ್ಕ್ಡ್. ಅವಂದ ಹೌದು, ಮತ್ತು ವಾಪಸ್ ಬಂತು ಅಂತಂತಂದ್ರೆ ಅಗೇನ್ ಹಿ ಹ್ಯಾಸ್ ಟು ಗೋ ಟು ಸ್ಕೂಲ್. ಮತ್ತೆ ಅವೇನು ಮಾಡಬೇಕು ಅಂತಂತಂದರೆ ಶಾಲೆಗೆ ಹೋಗಬೇಕಾಗ್ತದೆ. ದೇರ್ ಹಿ ಹ್ಯಾಸ್ ಟು ಲರ್ನ್, ಮಸ್ಟಂಟ್ ಹಿ. ಇದು ಟ್ಯಾಗ್ ಕ್ವಶನ್ ಇದೆ, ಲೆಟರ್ ವಿ ಕ್ಯಾನ್ ಡಿಸ್ಕಸ್ ಇಟ್. ಇಟ್ ಹ್ಯಾಸ್ ಬೀನ್ ಮೋರ್ ದೆನ್ 3 years ಸಿನ್ಸ್ ಹಿ ಬಿಕೇಮ್ ಇನ್. ಇವಾಗ 3 ವರ್ಷ ಆಯಿತು. 3 years rolled on. 3 years rolled on. There was no much progress. ಅಲ್ಲಷ್ಟು ಪ್ರೋಗ್ರೆಸ್ ಆಗಲಿಲ್ಲ. How do you possibly think that he can recover his hearing? Asked his mother. ತಾಯಿ ಅಂತಂದ್ರು, ಹೆಂಗೆ ಸಾಧ್ಯ ಇದೆ ಇದು? He had been suffering for the last 3 years and now it was not possible to have that hearing capacity once again. She felt hopeless about her son's condition. ಪಾಪ ನನ್ನ ಮಗ ಇನ್ನೂ ಸರಿಯಾಗಂಗಿಲ್ಲ ಅಂತ ತಿಳ್ಕೊಂಡು ಅವಳಿಗೆ ಅನಿಸ್ತು. ದ ಕಂಡೀಷನ್ ವಾಸ್ ವೆರಿ ವೆರಿ ಹೋಪ್ಲೆಸ್. ಬಟ್ ಸತೀಶ್ಸ್ ಫಾದರ್ ವಾಸಂಟ್ ಅಬೌಟ್ ಟು ಲೂಸ್ ಹೋಪ್. ಆದರೆ ಅವರು ತಂದೆಯವರು ತುಂಬ ಸ್ಟ್ರಿಕ್ಟ್ ಆಗಿದ್ದರು. ಹಂಗಾಗಿ ಸಾಧ್ಯದ, ಹಿ ಮಸ್ಟ್ ಬಿ ರಿಕವರ್ಡ್. ಅವನು ಏನಾದರೂ ಮಾಡಿ ರಿಕವರ್ ಆಗಬೇಕು ಅಂತ ಹೇಳ್ಕೊಂಡು ಅವನೊಂದು ಆಶಯ. ವೈ ಡಿಸೈಡ್ ದ್ಯಾಟ್ ಹಿ ಈಸ್ ಗೋಯಿಂಗ್ ಟು ರಿಮೇನ್ ಡೆಫ್ ಆಲ್ ಹಿಸ್ ಲೈಫ್. ಅವನ ತಂದೆ ಅಂತಾನ ತಾಯಿಗೆ, why should you think that my son should remain deaf throughout his life? ಜೀವನದುದ್ದಕ್ಕೂ ನನ್ನ ಮಗ ಕಿವುಡವ ಆಗಬೇಕು ಅನ್ನೋದು ನೀನು ಯಾಕೆ ಬಯಸ್ತೀಯ? ವಿ ಮಸ್ಟ್ ಆಲ್ವೇಸ್ ಬಿ ಆಪ್ಟಿಮಿಸ್ಟಿಕ್. ನಾವು ಯಾವಾಗ ಏನಾಗಿರಬೇಕು ಅಂತಂತಂದರೆ ಆಶಾವಾದಿಗಳಾಗಿರಬೇಕು. ವಿ ಮಸ್ಟ್ ಬಿ ಆಪ್ಟಿಮಿಸ್ಟಿಕ್. ಅಪೋಸಿಟ್ ಈಸ್ ಪೆಸಿಮಿಸ್ಟಿಕ್. ಆಪ್ಟಿಮಿಸ್ಟಿಕ್ ಅಂತಂತಂದರೆ ಸೋತರೂ ಸುವನ ಗೆಲ್ತೇನೆ ಅನ್ನತಕ್ಕಂಥ ಒಂದು ಮನೋಭಾವನೆ. ಪೆಸಿಮಿಸ್ಟಿಕ್ ಅಂತಂದ್ರೆ ನಿರಾಶವಾದ, ಅಯ್ಯೋ ನಮ್ಮ ಕಡೆಯಿಂದ ಏನಾಗಂಗಿಲ್ಲ ಬಿಡ್ರಪ್ಪ, ಅದು ಸಾಧ್ಯನೇ ಇಲ್ಲ, ಇಟ್ ಈಸ್ ವೆರಿ ಇಂಪಾಸಿಬಲ್, ಇಟ್ ಈಸ್ ವೆರಿ ಟಫ್, ಇಟ್ ಈಸ್ ಐ ಕೆನಾಟ್ ಡೂ ಇಟ್. ವೆನ್ ಯು ಸೇ ಐ ಕಾಂಟ್ ಡೂ ಇಟ್, ಇದೇನು ಹೇಳ್ತಿದ್ರೆ ಐ ಕ್ಯಾನ್ ಆ್ಯಂಡ್ ಐ ಕೆನಾಟ್. ಇದು ಇವತ್ತಿಲ್ಲ ನಾಳೆ ಆಗ್ಬೋದು. ಆಪ್ಟಿಮಿಸ್ಟಿಕ್, ದಿಸ್ ಈಸ್ ಪೆಸಿಮಿಸ್ಟಿಕ್. ಇದು ಆಶಾವಾದ, ಇದು ನಿರಾಶವಾದ. 2 types ಆಫ್ ಥಿಂಕಿಂಗ್ ಪ್ರೊಸೆಸಸ್. ಒನ್ ಈಸ್ ಆಪ್ಟಿಮಿಸ್ಟಿಕ್ ಆ್ಯಂಡ್ ಅದರ್ ಒನ್ ಈಸ್ ಪೆಸಿಮಿಸ್ಟಿಕ್. ಸೊ ಅವನ ತಂದೆ ಅಂತಾರೆ, ಫಾದರ್ ಈಸ್ ಆನ್ ದ ಸೈಡ್ ಆಫ್ ಆಪ್ಟಿಮಿಸಮ್, ಆಶಾವಾದದ ಕಡೆಗೆ ಹೇಳ್ತಾನೆ. ಹಿ ಜೆಂಟ್ಲಿ ಚಾಡೆಡ್ ಹಿಸ್ ವೈಫ್. ಸಾವಕಾಶ ತನ್ನ ಹೆಂಡತಿಗೆ ಒಂದು ಸ್ವಲ್ಪ ಬೈದಂತೆ, ಬೆದರಿಸಿದಂತೆ. ಚೈಲ್ಡ್, CHID, ಚೈಲ್ಡ್ ಅಲ್ಲ, CHID, ಚೈಲ್ಡ್ ಅಂತಂದ್ರೆ ಬೈಯು ಅಥವಾ ಒಂದಿಷ್ಟು ಬೈಯುವುದು ಅಥವಾ ಒಂದು ಟೈಪು ಒತ್ತಿಯಾಗಿ ಹೇಳ್ಬೋದು ಆ ವಿಷಯವನ್ನು ಅನ್ನೋದಕ್ಕೆ ಚೈಲ್ಡ್ ಅಂತ ಕರೆದಾರೆ. Several visits to the doctors followed with nothing improving for Satish. So they visited a number of hospitals, but there was no improvement at all. Alenu improvement ಆಗಲಿಲ್ಲ. He remained in his silent world. Satish remained in his silent world.
ಸೈಲೆಂಟ್ ವರ್ಡ್ ಅಂತಂತಂದ್ರೆ ಅವ್ನು ಕಿವುಡನ ಆಗಿದ್ದಲ್ಲ, ಅವನು ಹಿ ವಾಸ್ ಡೆಫ್. ದ ಓನ್ಲಿ ಸೊಲ್ಯಾಸ್ ಫಾರ್ ಹಿಮ್ ಬೀಯಿಂಗ್ ಪೇಂಟಿಂಗ್. ಸೊ ದೇರ್ ವಾಸ್ ಓನ್ಲಿ ಒನ್ ಸೊಲ್ಯಾಸ್, ಒಂದೇ ಒಂದು ಅವನಿಗೆ ಸಮಾಧಾನ ಅಂತ ಏನು ಅಂತಂತಂದರೆ, ಸೊಲ್ಯಾಸ್ ಅಂತಂತಂದ್ರೆ ಏನು, ಸಮಾಧಾನ. ದಟ್ ಹಿ ಯೂಸ್ ಟು ಫೈಂಡ್ ಸಮ್ ಹ್ಯಾಪಿನೆಸ್. ಸೊಲ್ಯಾಸ್ ಏನು ಅಂತಂತಂದರೆ ಕಂಫರ್ಟ್, ಅವನಿಗೆ ಒಂದೇ ಒಂದು ಕಂಫರ್ಟ್ ಏನು ಅಂತಂತಂದರೆ ಪೇಂಟಿಂಗ್. ಒಟ್ಟು ಏನು ಮಾಡೋದು ಅಂತಂತಂದರೆ ಪೇಂಟಿಂಗ್ ಮಾಡೋದು ಅಂತ ಹೇಳಿ. ಸೊ he remained in his silent world, the only solace for him being painting. He managed to paint and draw in spite of his father's opposition. So father opposed him, he removed or he took away all his painting and his books, doodles he had drawn. But in spite that, ಆದರೂ ಕೂಡ he continued his habit. That is, in spite of that, he started painting and drawing. ಪೇಂಟಿಂಗ್ ಆ್ಯಂಡ್ ಡ್ರಾಯಿಂಗ್ ಎರಡು ಪಾಪ ಏನು ಮಾಡ್ತಾ ಇದ್ದ ಅಂತಂತಂದ್ರೆ ಅವನು ಮಾಡ್ತಿದ್ದ, ದೋ ಅಗೇನೆಸ್ಟ್ ದ ಫಾದರ್, ತಂದೆಗೆ ವಿರುದ್ಧವಾಗಿ. ಒನ್ ಡೇ ವೆನ್ ಹಿ ವಾಸ್ ಬಿಸಿ, ದಿಸ್ ಇನ್ಸಿಡೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ರಿಮೆಂಬರ್. ಒನ್ ಡೇ ಹಿ ವಾಸ್ ಬಿಸಿ ಮಿಕ್ಸಿಂಗ್ ದ ಕಲರ್ಸ್ ಆನ್ ಹಿಸ್ ಪ್ಯಾಲೆಟ್. ಸೊ ಒಂದು ಸಾರಿ ಏನಾಯಿತು, ಕಲರ್ ಕೊಡುವಾಗ, ಪೇಂಟ್ ಮಾಡುವಾಗ ಹಿ ಹ್ಯಾಸ್ ಟು ಮಿಕ್ಸ್ ದ ಕಲರ್ಸ್. ಪರ್ಹ್ಯಾಪ್ಸ್ ಹಿ ಮಸ್ಟ್ ನೋ ಸಮ್ ಮಿಕ್ಸಿಂಗ್ ಆಫ್ ಕಲರ್ಸ್, ಯಾವುದೋ ಪಾಪ ಸಣ್ಣ ಹುಡುಗನಿಗೆ ಕಲರ್ ಕೊಡೋದು. ಸೊ ಹಿ ವಾಸ್ ಮಿಕ್ಸಿಂಗ್ ದ ಕಲರ್ಸ್ ಇನ್ ಪ್ಯಾಲೆಟ್ ಇರ್ತದೆ, ಡಿಫ್ರೆಂಟ್ ಆಗಿರ್ತಕ್ಕಂಥ ಅಲ್ಲೇ ಕೆಲವೊಂದು ಪಾರ್ಟ್ಸ್ಗಳಿರ್ತವೆ ಅಥವಾ ಸ್ಮಾಲ್ ಬಾಕ್ಸಸ್ಗಳಿರ್ತವೆ. ಅದರೊಳಗೆ ಏನು ಮಾಡೋದು ಅಂತಂತಂದ್ರೆ ಪೇಂಟನ್ನು ಹಾಕಿ, ಕಲರನ್ನು ಹಾಕಿ ಪೇಂಟ್ ಮಾಡೋದಿರ್ತದೆ. ಕಲರ್ಸ್ ಆನ್ ಹಿಸ್ ಪ್ಯಾಲೆಟ್. He became aware of his father standing at the door. So suddenly when he was in busy, at that time he came to know that his father was standing close to him. ಅವನಿಗೆ ಹಿಂಗೆ ಅನಿಸ್ತು, ನಮ್ಮ ತಂದೆಯವರು ಬಂದಾರ. ಸ್ಟ್ಯಾಂಡಿಂಗ್ ಆ್ಯಟ್ ದ ಡೋರ್. ಸ್ಟ್ಯಾಂಡಿಂಗ್ ಅಂತ ಅದು ಡೋರ್ ಅಂತಂತಂದರೆ ಈ ಬಾಗಿಲು ಇರ್ತದಲ್ಲ, ಅಲ್ಲಿ ಹೋಗಿ ನಿಂತಿದ್ದು ಗೊತ್ತಾಯ್ತು. He looked up to find him staring at the painting intently. So father saw him that the son was very much interested in painting. ತಂದೆಗೆ ಗೊತ್ತಾಯ್ತು ಇವನು ಇಷ್ಟು ಇಂಟ್ರೆಸ್ಟಾಗಿ ಏನು ಮಾಡ್ಲಿಕ್ಕತ್ತಾನಂತಂದು, ಇಂಟೆಂಟ್ಲಿ ಅಂತಂದ್ರೆ ವಿತ್ ಇಂಟ್ರೆಸ್ಟ್ನಿಂದ ಏನು ಮಾಡ್ಲಿಕ್ಕತ್ತಾನ, ಆ ಕಲರನ್ನು ಮಿಕ್ಸ್ ಮಾಡ್ಲಿಕ್ಕತ್ತಾನ. ಪೇಂಟಿಂಗ್ ವಿತ್ ಸ್ಟೇರಿಂಗ್ ಆ್ಯಟ್ ದ ಪೇಂಟಿಂಗ್ ಇಂಟೆಂಟ್ಲಿ. ಸತೀಶ್ಗೆ ಪಾಪ ಅಂಜಿಕೆ ಬಂದು ಒಂದು ಟೈಪ್ ಮುಖ ಎಲ್ಲ ಏನಾಯಿತು ಅಂತಂತಂದರೆ ಕೆಂಪಾಯಿತು. ಯಾಕೆ, ಫಾದರ್ ಮೇ ಕಮ್ ಆ್ಯಂಡ್ ಹಿಟ್ ಹಿಮ್, ಪನಿಷ್ ಹಿಮ್, ಬಿಕಾಸ್ ಆಲ್ರೆಡಿ ಫಾದರ್ ಹ್ಯಾಡ್ ಅಪೋಸ್ಡ್ ಹಿಮ್, ಅವ್ನು ಬರ್ಬೋದು ಮತ್ತು ಬಡಿಬೋದು ಅಂತ ಹೇಳ್ಕೊಂಡು Satish felt very, very uneasy, uncomfortable. Satish was unable to believe that his father was not angry with him. 29. Slowly, his father came into the room and sat next to his son. ಆಮೇಲೆ ಏನಾಯಿತು ಅಂತಂದು ಸಾವಕಾಶ ತಂದೆಯವರು ಬಂದರು, ಆ್ಯಂಡ್ he sat very close to his son. ಮಗನ ಹತ್ರ ಅವರು ಕೂತ್ಕೊಂಡ್ರು. ಫಾದರ್ ಅವತಾರ್ ನಾರಾಯಣ್. You want to do this very badly, don't you? ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಇದನ್ನು ನೀನು ಮಾಡ್ತಿದ್ದೀಯಾ? ದೋ ಐ ಹ್ಯಾಡ್ ಅಪೋಸ್ಡ್ ಯು, ಬಟ್ ಸ್ಟಿಲ್ ಯು ಹ್ಯಾಡ್ ಬಿನ್ ಡೂಯಿಂಗ್ ಇಟ್. ನೀನು ಇದನ್ನು ಮಾಡ್ತಾ ಇದ್ದೀಯಾ ಎಷ್ಟು ಬ್ಯಾಡ್ಲಿ. ದಟ್ ಈಸ್ ದ ಇಂಟೆನ್ಷನ್, ಕ್ಯೂರಿಯಾಸಿಟಿ ಆಫ್ ದಟ್ ಬಾಯ್. ಹಿ ಆಸ್ಕ್ಡ್, ಹ್ಯಾಡ್ ಸತೀಶ್ ಹ್ಯಾಡ್ ದ ಪವರ್ ಆಫ್ ಹಿಯರಿಂಗ್, ಹಿ ವುಡ್ ಹ್ಯಾವ್ ಹರ್ಡ್ ದ ಟ್ರಿಮರ್ ಇನ್ ಹಿಸ್ ಫಾದರ್ಸ್ ವಾಯ್ಸ್. ಓಕೆ, ಹ್ಯಾಡ್ ಅಂತ ಬಳಸಲಾಗಿದೆ. ಅಂದರೆ ಹ್ಯಾಡ್ ಸತೀಶ್ ಹ್ಯಾಡ್ ದ ಪವರ್ ಆಫ್ ಹಿಯರಿಂಗ್ ಅಂದರೆ ಸತೀಶನಿಗೆ ಕೇಳುವ ಸಾಮರ್ಥ್ಯ ವಿದ್ದಿದ್ದರೆ, ಹಿ ವುಡ್ ಹ್ಯಾವ್ ರಿಕಗ್ನೈಸ್ಡ್ ದ ಟ್ರೇಮರ್ ಇನ್ ಹಿಸ್ ಫಾದರ್ಸ್ ವಾಯ್ಸ್. ತಂದೆಯವರು ಎಷ್ಟು ಜೋರಾಗಿ ಶೇಕಿಂಗ್ದಲ್ಲಿ, ನಡುಗುವ ಥರದಲ್ಲಿ, ಅಬ್ಬರದಲ್ಲಿ ಅವನಿಗೆ ಮಾತಾಡ್ಯಾರ ಅನ್ನೋದು ಗೊತ್ತಾಗ್ತಿತ್ತು. ಸೊ ರಿಮೆಂಬರ್, ಹ್ಯಾಡ್ ಅನ್ನತಕ್ಕಂಥದ್ದು ವಾಕ್ಯ ನೋಡಿ, ಇಟ್ ಈಸ್ ಕಂಡೀಷನಲ್ ಸೆಂಟೆನ್ಸ್ ಇದೆ, ದಟ್ ಈಸ್ ಇಂಪಾಸಿಬಲ್ ಇದೆ. ಸೊ ಹ್ಯಾಡ್ ಸತೀಶ್ ಹ್ಯಾಡ್ ದ ಪವರ್ ಆಫ್ ಹಿಯರಿಂಗ್. ಒಂದು ವೇಳೆ ಸತೀಶನಿಗೆ ಕೇಳುವ ಸಾಮರ್ಥ್ಯವಿದ್ದಿದ್ದರೆ, he would have recognized what the very anger in his voice. ಗೊತ್ತಾಗ್ತಿತ್ತು ಅವನು. ಆ್ಯಸ್ ಇಟ್ ವಾಸ್, he only read his lips. ಹೌದು, ಬರೋಬರದ ಬರೀ ಏನೋ ತುಟಿಗಳ ಮೇಲಿಂದ ಅವನು ಗೊತ್ತಾಯಿತು. ಅವತಾರ್ ನರೇನ್ put his hand on Satish's shoulder. Slowly, what ಅವತಾರ್ ನರೇನ್ he put his hands on Satish's shoulder. ಸತೀಶ್ ತನ್ನ ಮಗನ ಹೆಗಲ ಮೇಲೆ ಏನು ಮಾಡಿದ ಅಂತಂದ್ರೆ ಕೈ ಇಟ್ಟ. Satish was unable to believe that his father was not angry with him for painting.
ಅವನಿಗೆ ಮತ್ತೆ ತಂದೆ ಮೂಡು ಚೇಂಜ್ ಆಗಿ ಅವನಿಗೆ ಹಿಂಗೇನಾಯಿತು, ಸತೀಶನಿಗೆ ಬಿಲೀವ್ ಮಾಡಲಿಕ್ಕಾಗಲಿಲ್ಲ. ಏನು ನಮ್ಮ ತಂದೆಯವರು ಇಷ್ಟೊಂದು ಪ್ರೀತಿಯಿಂದ ನನ್ನ ಹತ್ರ ಬಂದು ಕೈ ಇಟ್ಟು ಮಾತಾಡ್ಲಿಕ್ಕತ್ತಾರೆ. ಹಿ ವಾಸ್ ನಾಟ್ ಆ್ಯಂಗ್ರಿ ವಿತ್ ಫಾರ್ ಪೇಂಟಿಂಗ್. ಈ ಪೇಂಟಿಂಗ್ ಮಾಡಿದ್ದಕ್ಕೆ ಅವರು ಸಿಟ್ಟಿಗೆ ಹೇಳ್ತಾ ಇಲ್ಲಲ್ಲ. ಮೈ ಫಾದರ್ ವಾಸ್ ನಾಟ್ ಆ್ಯಂಗ್ರಿ. ಸೊ he careful. Satish was unable to, yes, then 31 paragraph. Moments later, ಕೆಲವು ಕ್ಷಣಗಳ ನಂತರ, his father left the room. ತಂದೆಯವರು ಅವತಾರ್ ನಾರಾಯಣ್ ಅವರು ಆ ರೂಮ್ ಬಿಟ್ಟು ಹೋದರು ಅವರು. ವೆನ್ he returned a couple of hours later, ಒಂದು 2 ಗಂಟೆಗಳ ಕಾಲ ನಂತರ, ಅಗೇನ್ ಅವತಾರ್ ನಾರಾಯಣ್ ರಿಟರ್ನ್. his arms were full of paints. ಏನು ತಂದ್ರು ಅವತಾರ್ ನಾರಾಯಣ್ ಅವರು ಅಂತಂತಂದ್ರೆ, arms were full of what? Full of paints, brushes, and all shapes of sizes, several rolls of drawing sheets. Okay, drawing sheets. See, earlier the same person had brought what? Books to read. But right now he had changed his opinion, seeing the deep interest of that boy in the painting. ಪೇಂಟಿಂಗ್ದಲ್ಲಿ ತನ್ನ ಮಗ ಜಾಣ ಆಗುವುದಕ್ಕೆ ಅಥವಾ ಅವನ ಇಂಟ್ರೆಸ್ಟ್ ನೋಡಿ ಏನು ಮಾಡಿದ್ರು ಅಂತಂದ್ರೆ, ಆಫ್ಟರ್ 2 hours ಅವತಾರ್ ನಾರಾಯಣ್ ಕೇಮ್ ಬ್ಯಾಕ್ ಆರ್ ರಿಟರ್ನ್, ಆ್ಯಂಡ್ ವೈಲ್ ಕಮಿಂಗ್ ವಾಟ್ ಹಿ ಡಿಡ್, he bought his arms were full of what? Paints, brushes, drawing sheets, rolls of different types of sizes, roll sheets he brought. ಅಂದ್ರೆ ಮಗನಿಗೆ ಬೇಕಾದದ್ದನ್ನು ತಂದು ಕೊಟ್ಟ. he carefully set them down on ಸತೀಶ್ ಟೇಬಲ್. ಅಲ್ಲಿ ಟೇಬಲ್ ಇತ್ತಲ್ಲ ಸತೀಶ್ ಅವರು, ಅಲ್ಲಿ ನಿಧಾನವಾಗಿ ಏನು ಮಾಡಿದ ಅಂತಂತಂದ್ರೆ ಇಟ್ಟ. ಪಿತಾಜಿ began Satish slowly. So the boy got great surprise. What happened? Began Satish slowly. His father nodded his head. ತಂದೆ ಕನ್ಸೆಂಟ್ ಕೊಟ್ಟರು. ಹೌದು ಬರಬರದ ನಾಡೆಡ್ ಅಂತಂದ್ರೆ ತಲೆ ಅಳೆದಾಡಿಸು, ಒಪ್ಪಿಗೆ ನೀಡು. ಎ ಸ್ಮೈಲ್ ಬ್ರೇಕಿಂಗ್ ಎಟ್ ದ ಕಾರ್ನರ್ ಆಫ್ ಹೀಸ್ ಮೌತ್. ಸೊ ಒಂದು ಮುಖದಲ್ಲಿ ಒಂದು ಬಗೆಯ ನಗೆ ಏನಾಯಿತು ಅಂತಂದ್ರೆ, ಮುಗುಳು ನಗೆ ಬಂದಿತ್ತು. ವಾಕ್ಯ ಹೆಂಗೆ ಮಾಡ್ಯಾರ ನೋಡು, ಬ್ರೇಕಿಂಗ್ ಎಟ್ ದ ಕಾರ್ನರ್ ಆಫ್ ಹೀಸ್ ಮೌತ್ ಅಂತಂದ್ರೆ ಅವನ ಮುಖದಲ್ಲಿ ಒಂದು ಕಾರ್ನರ್ ಹಿಂಗೆ ನಕ್ಕಾಗ ನಾವು ಹಿಂಗೆ ಮಾಡ್ತೇವಲ್ಲ, ಸೊ ದ ಸೈಡ್ ಕಾರ್ನರ್. ಹಿಸ್ ಐಸ್ ರಿಮೇನ್ಡ್ ಸ್ಯಾಡ್. ಆದರೂ ಅವನ ಕಣ್ಣುಗಳು ಏನಾಗಿದ್ದು ಸ್ವಲ್ಪ ದುಃಖದಿಂದ ತುಂಬಿದ್ದು. ಬಟ್ ಅಫ್ಕೋರ್ಸ್ ಹಿ ಹ್ಯಾಡ್ ಟು ಡೂ ಸಮಥಿಂಗ್, ಏನಾದರೂ ಮಾಡಬೇಕಲ್ಲ. ಆದರೂ ಸಹ ದೇ ಆರ್ ಫಾರ್ ಯು ಸತೀಶ್. ತಂದೆಯವರು ಅಂತಂದರು, ಇದೆಲ್ಲ ನಿನಗೆ ಇದೇನು, ದ ಥಿಂಗ್ಸ್ ವಿಚ್ ಐ ಹ್ಯಾವ್ ಬ್ರಾಟ್, ಇಟ್ ಈಸ್ ಆಲ್ ಫಾರ್ ಯು. ಐ ವಿಲ್ ಫೈಂಡ್ ಔಟ್ ದ ಬೆಸ್ಟ್ ಸ್ಕೂಲ್ ಆಫ್ ಆರ್ಟ್ಸ್ ಫಾರ್ ಯು. ನೀನೇನು ಮಾಡೋಣ. ಸೊ ಹಿ ಗಿವ್ಸ್ ದ ಪ್ರಾಮಿಸ್ ದ್ಯಾಟ್ I will find a nice school which is meant for what? Drawing or arts school I will find, and then you can get your admission. You will learn arts and make your life in your chosen field. ನಿನಗೆ ಯಾವ ಚೂಸನ್ ಇದೆ? ಡ್ರಾಯಿಂಗ್ ಇದೆ ಅಥವಾ ಪೇಂಟಿಂಗ್ ಇದೆ. ಪೇಂಟಿಂಗ್ ಏನಿದೆ ಅಂತಂತಂದರೆ ಒಂದು ಇಂಟ್ರೆಸ್ಟ್ ಇದೆ, ಅಲ್ಲಿ ಏನು ಮಾಡ್ಬೋದು ಅಂತಂತಂದ್ರೆ ನೀ ಚಿತ್ರ ತೆಗಿಬೋದು. ದೇರ್ ಯು ಕ್ಯಾನ್ ಮೇಕ್ ಯುವರ್ ಲೈಫ್. ಯಾರು ಏನೇನು ಕಲಿಬೇಕು, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅಲ್ಲಿ ಹೋದರೆ ಒಳ್ಳೆಯದು. ಈ ಉದಾಹರಣೆಗೆ ಎಕ್ಸಾಂಪಲ್ ಯು ಸಿ ಔಟ್ ಆಫ್ ಗಿವಿಂಗ್ ಯು, ಐ ವಾಂಟ್ ಟು ಬಿ ಎ ಟೀಚರ್ ಸಪೋಸ್, ಆ್ಯಂಡ್ ಸಪೋಸ್ ಯು ಮೇಕ್ ಮೀ ದಟ್ ಎ ಡಾಕ್ಟರ್. ನೀವು ಹೇಗೋ ಮಾಡಿ ನನ್ನ ಡಾಕ್ಟರ್ ಮಾಡಿದ್ರಿ. ಸಣ್ಣಾಗಿರ್ತಾಯಿಂದ ನನಗೆ ಡಾಕ್ಟರ್ ಆಗುವ ಆಸೆ ಇಲ್ಲ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಟು ಬಿ ಎ ಡಾಕ್ಟರ್. ಮೈ ಇಂಟ್ರೆಸ್ಟ್ ಈಸ್ ಟು ಬಿ ಎ ಟೀಚರ್. ಸಪೋಸ್ ಯು ಫೋರ್ಸ್ ಮೀ ಆರ್ ಕ್ರಿಯೇಟ್ ಸಮ್ artificial atmosphere that I must become a doctor, and I be a doctor. Okay, na doctor ಆಗ್ತೇನೆ ಅಂತ ಇಟ್ಕೊಂಡು. ಬಟ್ ಮೈ ಇಂಟ್ರೆಸ್ಟ್ ವಾಸ್ ಇನ್ ಬಿಕಮಿಂಗ್ ಎ ಟೀಚರ್. ದ್ಯಾಟ್ ಇಂಟ್ರೆಸ್ಟ್ ರಿಮೇನ್ಸ್ ಅನ್ಫುಲ್ಫಿಲ್ಡ್ ಟಿಲ್ ಮೈ ಡೆತ್. ಅದು ನನ್ನ ಸಾಯಿ ತನಕ ಅದು ಹಾಗೇ ಉಳಿತದೆ. ಆದ್ದರಿಂದ ಡಾಕ್ಟರ್ ಆಗುವುದು ಬಿಡೋದು ಒಮ್ಮೊಮ್ಮೆ ಸಾರಿ ಇನ್ನೊಬ್ಬರನ್ನ ನೋಡಿ ನಾವು ಆಗ್ತಿರ್ತೀವಿ, ಅಥವಾ ಇನ್ನೊಬ್ಬರು ನಮ್ಮ ತಂದೆ ತಾಯಿಗಳು ಕೂಡ ಅಥವಾ ಸಮಾಜ ನಮ್ಮನ್ನು ಹೀಗಾಗು ಹಾಗಾಗು, ಯು ಮಸ್ಟ್ ಬಿ ಎ ಡಾಕ್ಟರ್, ಲಾಯರ್, ಟೀಚರ್, ಪೇಂಟರ್, ದಿಸ್ ಪೈಲಟ್, ದಿಸ್ ಆ್ಯಂಡ್ ದ್ಯಾಟ್, ಬಿಕಾಸ್ ದ್ಯಾಟ್ ಪೊಸಿಷನ್ ದೇ ವಾಂಟ್, ದ್ಯಾಟ್ ವಿಚ್ ಕ್ಯಾನ್ ಬ್ರಿಂಗ್ ಯು ಅ ಲಾಟ್ ಆಫ್ ಮನಿ. ಯಾವುದು ಹೆಚ್ಚು ಹಣ ಕೊಡ್ತದೆ ಅದರ ಕಡೆಗೆ ನಮ್ಮ ಗಮನ ಇದೆ. ಆದ್ದರಿಂದ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೂಡ ಮಕ್ಕಳೇ, ಈ ಬಾಲಕನಿಗೆ ಹಿ ವಾಸ್ ಇಂಟ್ರೆಸ್ಟೆಡ್ ಇನ್ ಪೇಂಟಿಂಗ್ ಆ್ಯಂಡ್ ಫಾದರ್ ಅಂಡರ್ಸ್ಟುಡ್ ಇಟ್ ಆ್ಯಂಡ್ ಹಿ ಸಪ್ಲೈಡ್ ಆಲ್ ದ ಥಿಂಗ್ಸ್. ಓಕೆ, ಸೊ ದೇರ್ ಫೋರ್ ಯಾರಿಗೂ ಡ್ರೈವರ್ ಆಗೋ ಆಸೆ ಇದೆ, ಡ್ರೈವರ್ ಆಗೋವನಿಗೆ ನೀವು ಡಾಕ್ಟರ್ ಮಾಡಿಬಿಟ್ರಿ ಅಂತಂತಂದರೆ
ಅವ್ನು ಬಿಟ್ರಿ ಅಂತಂತಂದ್ರೆ ನಾವು ತಲೆಯಲ್ಲಿ ಹಾಕಿ 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 ಏನಾಗಿಬಿಡ್ತದೆ ಪಾಪ ಅದು ಡ್ರೈವಿಂಗ್ ಮರೆತು ಡಾಕ್ಟರ್ ಆಗ್ತದೆ. ಸಮ್ ಹೌ ಹಿ ಬಿಕಮ್ಸ್ ಎ ಡಾಕ್ಟರ್, ಸಮ್ ಹಿ ಆ್ಯಂಡ್ ಲೇಟರ್ ವಾಟ್ ಹ್ಯಾಪನ್ಸ್ the qualities of he can become intellectually a doctor, but as far as his intelligence is concerned, his inner capacity is concerned, that we have totally what we have done, we have put a big stone on his life force. ಅವನಿಗೆ ಜೀವನದಲ್ಲಿ ಏನಾಗಬೇಕಾದ ದೊಡ್ಡ ಕಲ್ಲ ಆಗಿಬಿಟ್ಟೆವು ನಾವು. ಸೊ ಹಿ ಬಿಕಮ್ಸ್, ಇಂಗ್ಲೆಂಡದಲ್ಲಿ ಹಿಂಗಾಯಿತು, ಸೊ ಸಾರಿ ಅಮೇರಿಕಾದಲ್ಲಿ ಹಿಂಗಾಯಿತು. ದೆರ್ ವಾಸ್ ಅ ಮ್ಯಾನ್ ಹೂ ವಾಸ್ ಎ ನ್ಯೂರೋಸರ್ಜನ್, ಎ ಗ್ರೇಟ್ ನ್ಯೂರೋಸರ್ಜನ್. ಸೊ ವಾಟ್ ಹ್ಯಾಪನ್ಡ್ he was celebrating his 60th birthday, 60ನೇ ವಯಸ್ಸಿನ ಬರ್ತ್ಡೇ ಮಾಡ್ಲಿಕ್ಕತ್ತಿದ್ರು, ಆ್ಯಂಡ್ ಆಲ್ ಹಿಸ್ ಫ್ರೆಂಡ್ಸ್ ವೇರ್ ಇನ್ವೈಟೆಡ್. ಇಟ್ ವಾಸ್ ಎ ಬಿಗ್ ಪಾರ್ಟಿ. And a neurosurgeon means the neurologist, one of the greatest neurologists of the world. I do not remember exactly right now his name, sorry to say, but I know that this incident really happened in America. And when what happened, ಏನಾಯಿತು ಅಂತಂತಂದರೆ ಅವನು ಕರೆದು ಎಲ್ಲ ಏನು ಮಾಡಿದ್ರು ಅಂತ ಪಾರ್ಟಿ ಅರೇಂಜ್ ಮಾಡಿದರು. ಸೊ ಪೀಪಲ್ ವೇರ್ ಡಾನ್ಸಿಂಗ್, ಮೇಕಿಂಗ್ ಸಮ್ ಫನ್ ಆ್ಯಂಡ್ ಟೇಕಿಂಗ್ ಜ್ಯೂಸ್ ಆರ್ ವೈನ್ ಆರ್ ವಿಸ್ಕಿ, ಆ್ಯಂಡ್ all the dishes, different dishes were served on the table, and just people were enjoying, and just it was the time to cut the cake. Cake cut ಮಾಡುವಂಥದ್ದು ಟೈಮ್ ಬಂತಲ್ಲ. The main person, the neurologist, the greatest doctor was missing. ಅಲ್ಲಿ ಇದ್ದೇ ಇರಲಿಲ್ಲ ಅವನು. So many of his senior friends, dear friends started searching where this person had gone, ಎಲ್ಲಿ ಹೋದ ಅಂತ ಹೇಳ್ಕೊಂಡು. So then what happened, far away under a small tree he was sitting, ಅಲ್ಲಿ ಕೂತಿದ್ದವು ಅಂತ ಎಲ್ಲರೂ ಅವನನ್ನು ಕರೀಲಿಕ್ಕೆ ಹೋದ್ರು. ಅವರು ಬರ್ರಿ, ಏನು ನೀವು ಕೇಕ್ ಕಟ್ ಮಾಡೋ ಟೈಮ್ ಆಗಿದೆ, ಇಲ್ಲಿ ಯಾಕೆ ಕೂತೀರಿ, ವೈ ಆರ್ ಯು ಸಿಟಿಂಗ್ ಅಲೋನ್, ಒಬ್ಬರೇ ಯಾಕೆ ಕೂತೀರಿ, ಬರ್ರಿ ಅಂತ ಹೇಳ್ಕೊಂಡು. ಅಟ್ ದ್ಯಾಟ್ ಟೈಮ್ ಈ ಶೆಡ್ ಇಸ್ ಟಿಯರ್ಸ್, ಅವ್ನು ಕಣ್ಣೀರು ಹಾಕ್ಲಿಕ್ಕತ್ತ. ಅವ್ನು ಹೇಳಿದ, ಬಿಕಾಸ್ ಆಫ್ ಯು ಪೀಪಲ್, ಬಿಕಾಸ್ ಆಫ್ ಮೈ ಪೇರೆಂಟ್ಸ್, ಬಿಕಾಸ್ ಆಫ್ ಮೈ ಸೊಸೈಟಿ, ಬಿಕಾಸ್ ಆಫ್ ಮೈ ಫ್ರೆಂಡ್ಸ್, ಬಿಕಾಸ್ ಆಫ್ ಆಲ್ ದ ಥಿಂಗ್ಸ್ ವಿಚ್ ಐ ಹ್ಯಾವ್ ಬೀನ್ ಸರೌಂಡೆಡ್, ನನ್ನ ಗೆಳೆಯರಿಂದ, ನನ್ನ ತಂದೆ ತಾಯಿಗಳಿಂದ, ಅಥವಾ ನಮ್ಮ ನೇಬರ್ಗಳಿಂದ, ಅಥವಾ ನಿಮ್ಮಿಂದ ನನಗೆ ಏನಾಗಬೇಕಾಯಿತು ಅಂತಂತಂದರೆ ನ್ಯೂರೋಸರ್ಜನ್ ಆಗಬೇಕಾಯಿತು. And they got surprised. Why? Then what? One of the fellow asked, ಏನಾಯಿತು ಅಂತ. ಆ್ಯಕ್ಚುಲಿ ಐ ವಾಂಟೆಡ್ ಟು ಬಿಕಮ್ ಎ ಮ್ಯೂಸಿಷಿಯನ್, ನನಗೆ ಸಂಗೀತಗಾರ ಆಗೋದಿತ್ತು. ಬಟ್ ಈ ಸಮಾಜ, ಈ ಜನ, ಈ ತಂದೆ ತಾಯಿಗಳು ಎಲ್ಲ ಏನು ಮಾಡ್ತಾರಂತಂದ್ರೆ ನಮಗೆ ನೀನು ಇದೇ ಆಗಬೇಕು ಅಂತ ಹೇಳ್ಕೊಂಡು ಒಂದು ಫೋರ್ಸ್ ಮಾಡಿದಾಗ ಅವನು ನ್ಯೂರೋಸರ್ಜನ್, ಹಿ ಬಿಕೇಮ್ ವೆರಿ ವೆರಿ ಫೇಮಸ್, ಹಿ ಗಾಟ್ ಸಮ್ ಅವಾರ್ಡ್ಸ್, ಬಟ್ ಸ್ಟಿಲ್ ದಟ್ ಫೀಲಿಂಗ್ ರಿಮೇನ್ಡ್ in the very innermost corner of his heart, that he couldn't become a great musician. Great ಇರ್ದಿದ್ರು ಕೂಡ he wanted to become a musician, and he became what, ನ್ಯೂರೋಸರ್ಜನ್. ಸೊ ಹಿಂಗೆ ಜೀವನದಲ್ಲಿ ಒಮ್ಮೆ ಆಗ್ತಿರ್ತದೆ. ಅದಕ್ಕೆ ಇಟ್ ಈಸ್ ಬೆಟರ್ ಟು ಫಾಲೋ ಅವರ್ ಓನ್ ನೇಚರ್. ನಮಗೆ ಏನು ಅನ್ನಿಸ್ತದೆ ಅದನ್ನೇ ಫಾಲೋ ಮಾಡೋದರಿಂದ, ಇಫ್ ಯು ಸ್ಟಾರ್ಟ್ ಕಂಪ್ಯಾರಿಂಗ್ ವಿತ್ ಮನಿ, ಇದನ್ನು ನೀವು ಹಣದ ಜೊತೆಗೆ ಪ್ರಾರಂಭ ಮಾಡಿದಿರಿ ಅಂತಂತಂದರೆ ದೆನ್ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್, ಬಿಕಾಸ್ ಡ್ರೈವರ್ ಅರ್ನ್ಸ್ ಲೆಸ್ ಮನಿ ಆ್ಯಂಡ್ ಡಾಕ್ಟರ್ ಅರ್ನ್ಸ್ ಮೋರ್ ಮನಿ. ಇದನ್ನು ನೀವು ಇನ್ ಕಂಪ್ಯಾರಿಸನ್ ವಿತ್ ಮನಿ ಆರ್ ಪೇಮೆಂಟ್ ಆರ್ ಸ್ಯಾಲರಿ, ಇದರಲ್ಲಿ ನೀವು ಜರ್ಕರ್ತಾ ಏನು ಮಾಡಿದಿರಿ ಅಂತ ಹೋಲಿಕೆ ಮಾಡಿದಿರಿ. ಇಲ್ಲ ಡಾಕ್ಟರಿಗೆ ಹೆಚ್ಚು ಹಣ ಬರ್ತದೆ ಆದ್ದರಿಂದ ಅದನ್ನು ಆಗಬೇಕು, ಡ್ರೈವರ್ನಿಗೆ ಎಷ್ಟು ಹಣ ಬರೋದಿದೆ, ಇನ್ ಕಂಪ್ಯಾರಿಸನ್ ವಿತ್ ದ ಪ್ರೊಫೆಷನ್ಸ್ ನೀವು ಮಾಡಿದಿರಿ ಅಂತಂತಂದರೆ ಆಮೇಲೆ ದೆನ್ ವಿ ಹ್ಯಾವ್ ಟು choose the things. Then it is your choice whether you want to listen to your own soul or your heart, or whether you want to listen to the allurements. ನೀವು ಹೊರಗಿನ ಜಗತ್ತಿಗೆ ಆಕರ್ಷಿತರಾಗುವಿರೋ ಅದು ಒಂದಿದೆ, ಅಥವಾ ನಿಮ್ಮ ಇರಲಿ, ನಾವು ಪೂರ್ಣ ಇರಲಿ, ನಮ್ಗೆ ಏನೇ ಇರಲಿ, ಬಿಕಾಸ್ ಐ ಆಮ್ ಹ್ಯಾಪಿ ಅನ್ನೋ ದೃಷ್ಟಿಯಿಂದ ಇತ್ತು ಅಂತಂದರೆ ಯು ಕ್ಯಾನ್ ಫಾಲೋ ಯುವರ್ ಓನ್ ನೇಚರ್. ಆದ್ದರಿಂದ ಇಲ್ಲಿಯೂ ಕೂಡ ಸತೀಶ್ ಗುಜರಾಲ್ ಅವರಿಗೆ ತುಂಬ ಆನಂದ ಏನಾಯಿತು ಅಂತಂತಂದ್ರೆ ತಂದೆಯವರು ಹೇಳ್ತಾರೆ, ಯು ಕ್ಯಾನ್ ಮೇಕ್ ಯುವರ್ ಲೈಫ್ ಇನ್ ದಿಸ್ ಫೀಲ್ಡ್ ವೆರಿ ನೈಸ್, ಹೊಸ ಇದರಲ್ಲಿ ನೀವು ಮಾಡಬಹುದು ಅಂತ ಹೇಳ್ತಾರೆ. ಸತೀಶ್ ಐಸ್ ವೇರ್ ಫಿಲ್ಡ್ ವಿತ್ ಟಿಯರ್ಸ್ ಆ್ಯಂಡ್ he did an uncharacteristic thing. ಅವನು ಪಾಪ ಒಮ್ಮೆಲೆ ಆಶ್ಚರ್ಯರಾಗಿ ಏನೋ ಒಂದು ವಿಶೇಷ ರೀತಿಯಲ್ಲಿ ಏನು ಮಾಡಿದ ಅಂತಂತಂದರೆ ತನ್ನ ಎಕ್ಸ್ಪ್ರೆಷನನ್ನು ಕೊಟ್ಟ. ಅನ್ನೋದಕ್ಕೆ ಏನು ಕೊಟ್ಟಾರ, ಇನ್ ಎ ವೆರಿ ಟಿಪಿಕಲ್, ನಾಟ್ ಟಿಪಿಕಲ್ ವೇ. ವಾಟ್ he hugged his father tightly. ಇಲ್ಲಿ ಚಿತ್ರ ಇದೆ ನೋಡಿ. ಸೊ he hugged his father tightly, ಜೋರಾಗಿ ತಂದೆಯನ್ನು ಅಪ್ಕೊಂಡ. his heart full of love for his stern father. ಸ್ಟರ್ನ್ ಫಾದರ್ ಅಂತಂತಂದ್ರೆ ತುಂಬ ಸ್ಟ್ರಿಕ್ಟು. ಸ್ಟರ್ನ್ ಅಂತಂತಂದ್ರೆ ಸ್ಟ್ರಿಕ್ಟ್ ಅಂತ. ಮೈ ಫಾದರ್ ಈಸ್ ವೆರಿ ವೆರಿ ಸ್ಟ್ರಿಕ್ಟ್, ಡಿಟರ್ಮೈನ್ಡ್. ಅಂಥ ತಂದೆಯ ಮನಸ್ಸು ಕೂಡ ಏನಾಯಿತು ಅಂತಂದ್ರೆ ಕರಗಿತು. ಹಿಂಗೆ ಸಾಧ್ಯದ. he felt very very joyous, and who had at last accepted that his destiny lay in the canvas and
ಪೇಂಟ್. ಅವನಿಗೆ ತಂದೆ ಅಟ್ಲೀಸ್ಟ್ ತಿಳ್ಕೊಂಡ್ರಲ್ಲ, ಏನು ನನ್ನ ಕರಿಯರು ರೀಡಿಂಗ್ದಲ್ಲಿ ಇಲ್ಲ, ಅದರಲ್ಲಿ ಅಷ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಮೈ ಹೋಲ್ ಕರಿಯರ್ ಈಸ್ ವ್ಯಾರ್ ಇನ್ ಕ್ಯಾನ್ವಾಸ್ ಆ್ಯಂಡ್ ಪೇಂಟಿಂಗ್. ಅಂದರೆ ನಾವು ಪೇಂಟಿಂಗ್ ತೆಗೆಯೋದ್ರಲ್ಲಿದೆ ಅಥವಾ ಬಣ್ಣ ಬಳಿಯೋದ್ರಲ್ಲಿದೆ, ಅಲ್ಲಿ ನಾನು ಏನು ಮಾಡ್ತೇನೆ ಅಂತಂತಂದರೆ ಗ್ರೇಟ್ ಕೆಲಸ ಮಾಡ್ತೇನೆ ಅಂತ ಹೇಳ್ಕೊಂಡು ಹೇಳಿ. ಆಮೇಲೆ ಪ್ಯಾರಾಗ್ರಾಫ್ ನಂಬರ್ 34, ವೇ ಹಿ ವಿದಿನ್ ಎ ಶಾರ್ಟ್ ಟೈಮ್ ಲರ್ನ್ ಮೋರ್ ದ್ಯಾನ್ ಜಸ್ಟ್ ಪೇಂಟಿಂಗ್. ಆಮೇಲೆ ಕೆಲವೇ ದಿನಗಳಲ್ಲಿ, ಇನ್ ಕೋರ್ಸ್ ಆಫ್ ಟೈಮ್ ವೆನ್ ಈ ಸ್ಟಾರ್ಟೆಡ್ ಗೋಯಿಂಗ್ ಟು ಸ್ಕೂಲ್ ಆರ್ ಈ took admission in a certain art school, he started learning more and he learned more about life. It is this boy now popularly known as ಸತೀಶ್ ಗುಜ್ರಾಲ್. ಈ ಬಾಲಕನ ಮುಂದೆ ಯಾರಾದರು ಅಂತಂತಂದ್ರೆ ಸತೀಶ್ ಗುಜ್ರಾಲ್ ಅದ. ಪ್ಯಾರಾಗ್ರಾಫ್ ನಂಬರ್ 35, ಇದು ಇಂಪಾರ್ಟೆಂಟ್ ಇದೆ ಬಿಕಾಸ್ ಎಕ್ಸಾಮ್ ದೃಷ್ಟಿಯಿಂದ. ಸತೀಶ್ ಗುಜ್ರಾಲ್ ಈಸ್ ಅಮಾಂಗ್ ದ ಫೋರ್ಮೋಸ್ಟ್ ಆರ್ಟಿಸ್ಟ್ ಆಫ್ ಇಂಡಿಯಾ. ಇದು ಇವತ್ತಿನ, ಈಗ ಅವ್ರು ತಿಳ್ಕೊಂಡಾರ ಮನೆ 1-2 ವರ್ಷ ಆಗಿರ್ಬೋದು. ಸೊ ಇವತ್ತಿನ ನಮ್ಮ ಸಂದರ್ಭದಲ್ಲಿ ನಮ್ಮ ದೇಶದ ಮುಖ್ಯವಾದ ಆರ್ಟಿಸ್ಟ್ಗಳಲ್ಲಿ, ಅಂದರೆ ಈ ಕಲಾವಿದರಲ್ಲಿ, ಪೇಂಟಿಂಗ್ ಇದು ಮಾಡ್ತಾರೆ, ಅವರಲ್ಲಿ ಬಹಳ ಮುಖ್ಯವಾಗಿರ್ತದೆ. ಹಿ ಈಸ್ ಒನ್ ಆಫ್ ದ ಫ್ಯೂ ಆರ್ಟಿಸ್ಟ್ ಹೂ ಇಸ್ ಅಕಂಪ್ಲಿಷ್ಡ್ ಇನ್ ಸೆವರಲ್ ಆರ್ಟ್ ಫಾರ್ಮ್ಸ್ ಲೈಕ್ ಪೇಂಟಿಂಗ್, ಸ್ಕಲ್ಪ್ಚರ್, ಆರ್ಕಿಟೆಕ್ಚರ್. ಸೊ ಸತೀಶ್ ಗುಜ್ರಾಲ್ ಈಸ್ ಆಲ್ಸೋ ಎ ರೈಟರ್. ನೋಡ್ರಿ, ಪೇಂಟಿಂಗ್ದಲ್ಲಿಯೂ ಕೂಡ, ಸ್ಕಲ್ಪ್ಟರ್ದಲ್ಲಿಯೂ ಕೂಡ, ಆಮೇಲೆ ಆರ್ಕಿಟೆಕ್ಚರ್ದಲ್ಲಿಯೂ ಕೂಡ ಏನು ಮಾಡ್ಯಾರ ಅಂತಂತಂದ್ರೆ, ಅಂದರೆ ಈ ವಾಸ್ತುಶಿಲ್ಪದಲ್ಲಿ ಮತ್ತು ಕೆಲವೊಂದು ಮೂರ್ತಿಗಳನ್ನು ಕೆತ್ತುವುದರಲ್ಲಿ, ಆಮೇಲೆ ಪೇಂಟಿಂಗ್ದಲ್ಲಿ ಇವರು ತಮ್ಮ ಎತ್ತಿದ ಕೈ, ಹಿ ಹ್ಯಾಡ್ ಶೋನ್ ಎ ಗ್ರೇಟ್ ಇಂಟೆಲಿಜೆನ್ಸಿ ಆರ್ ಹಿಸ್ ಬ್ರೈಟ್ನೆಸ್ ಇನ್ ದ ಫೀಲ್ಡ್ ಆಫ್ ಪೇಂಟಿಂಗ್, ಸ್ಕಲ್ಪ್ಚರ್ ಆ್ಯಂಡ್ ಆರ್ಕಿಟೆಕ್ಚರ್. Exhibitions of his works have been held all over the world and displayed in prestigious museums like Museum of Modern Art, New York, the Hiroshima Collection, Washington, and the National Gallery of Modern Art, New Delhi. So, ಅವರು ಏನೇನು ಪೇಂಟಿಂಗ್ ತೆಗೆದಾರ ಅವೆಲ್ಲ ಜಗತ್ತಿನದುದ್ದಕ್ಕೂ ದೋಸ್ ಪೇಂಟಿಂಗ್ಸ್ ಆರ್ ಡಿಸ್ಪ್ಲೇಡ್, ಎಸ್ಪೆಷಲಿ ವೇರ್ ಎಲ್ಲೆಲ್ಲ ಅಂತ ಪ್ರೆಸ್ಟೀಜಿಯಸ್ ಮ್ಯೂಸಿಯಮ್, ದೊಡ್ಡದಾಗಿರ್ತಕ್ಕಂಥ ಮ್ಯೂಸಿಯಮ್ದಲ್ಲಿ, ಮ್ಯೂಸಿಯಮ್ ಆಫ್ ಮಾಡರ್ನ್ ಆರ್ಟ್ ನ್ಯೂಯಾರ್ಕ್ದೊಳಗೆ, ಹಿರೋಶಿಮಾ ಕಲೆಕ್ಷನ್, ದ ವಾಷಿಂಗ್ಟನ್ ಆ್ಯಂಡ್ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್, ನ್ಯೂ ದೆಲ್ಲಿ. ಸೊ ವಾಷಿಂಗ್ಟನ್ನಲ್ಲಿ ಕೂಡ ಆರ್ಟ್ ಗ್ಯಾಲರಿಯಲ್ಲಿಯೂ ಕೂಡ, ಆಮೇಲೆ ನ್ಯೂ ದೆಲ್ಲಿ ಏನಿದೆ ಮಾಡರ್ನ್ ಆರ್ಟ್ ನ್ಯೂ ದೆಲ್ಲಿಯಲ್ಲಿದೆ, ಅಲ್ಲಿಯೂ ಕೂಡ. He has published 4 books of his works in the various arts. ಮತ್ತು ಈಗಾಗಲೇ ನಾನು ಹೇಳಿದೆ, he was a sculptor and he knew architecture, painter and also a writer. ಅದನ್ನು ಒಂದು ಸ್ವಲ್ಪ ಹೇಳೋದು ಮಾಡ್ತಾ ಪ್ಲೀಸ್, ಸಾರಿ. ಸೊ he was also a writer, good writer, and he had published many books regarding this art or painting or sculpture and that of architecture. ಪುಸ್ತಕಗಳನ್ನು ಕೂಡ ಅವರು ಬರೆದಾರ. He was awarded in Order of Crown for the best architectural design of 20th century. 20ನೇ ಶತಮಾನದ ಉತ್ತಮವಾದಂಥ ಡಿಸೈನ್ ಮಾಡಿದ್ದಕ್ಕೆ, ವಾಸ್ತುಶಿಲ್ಪದ ಒಂದು ಡಿಸೈನ್ ಮಾಡಿದ್ದಕ್ಕೆ ಹಿಸ್ ಬೆಲ್ಜಿಯನ್ ಎಂಬಸಿ ಇನ್ ನ್ಯೂ ದೆಹಲಿ. ನ್ಯೂ ದೆಹಲಿಯೊಳಗೆ ಬೆಲ್ಜಿಯಂ ದೇಶದ ಒಂದು ಎಂಬಸಿ, ಅಂದರೆ ರಾಯಭಾರಿಗಳ ಒಂದು ಕಚೇರಿ ಇರ್ತದೆ, ಬಿಲ್ಡಿಂಗ್ ಇರ್ತದೆ, ಅದಕ್ಕೆ ಆರ್ಕಿಟೆಕ್ಚರ್ ಕೊಟ್ಟವರು ಯಾರು ಅಂತಂತಂದರೆ ಸತೀಶ್ ಗುಜ್ರಾಲ್ ಅವರು. ಅದು ಒಂದು 20ನೇ ಶತಮಾನದ ಎ ಬ್ಯೂಟಿಫುಲ್ ವರ್ಡ್ ಇಸ್ ಯೂಸ್ಡ್, ವಾಟ್ ಡಿಸೈನ್, ಆರ್ಕಿಟೆಕ್ಚರಲ್ ಡಿಸೈನ್ of 20th century. He has also been honored with Padma Vibhushan. ಇವರಿಗೆ ಪದ್ಮ ವಿಭೂಷಣ ಎನ್ನತಕ್ಕಂತಹ ಪದವಿಯನ್ನು ಕೂಡ ಕೊಡಲಾಗಿದೆ. His life of achievement is ample proof that physical disability is no barrier to success. ಈ ಪಾಠದಿಂದ ನಾವೇನು ಕಲಿತೀವಿ ಅಂತಂತಂದ್ರೆ, ಅಂಗವಿಕಲವಾಗಿದ್ದರೂ ಕೂಡ ನಾವು ಸಾಧನೆಯನ್ನು ಮಾಡಿ ಮುಂದಕ್ಕೆ ಹೋಗಬಹುದು ಎನ್ನತಕ್ಕಂತಹ ಒಂದು ಸಂಗತಿಯನ್ನು ಈ ಪಾಠದಿಂದ ಕಲಿತೀವಿ. ಇಲ್ಲ ನಂಗೆ ಡೆಫ್ ಆಗ್ಯಾನು, ನನಗೇನು ಬರೋದಿಲ್ಲ ಅಂತಂತಂದರೆ ಯು ಬಿಕಮ್ ಎ ಸ್ಟೋನ್. ಸೊ ಕ್ರಿಯೇಟಿವಿಟಿ ಈಸ್ ಇಂಪಾರ್ಟೆಂಟ್. ಸೊ ಸತೀಶ್ ಗುಜ್ರಾಲ್ proved that physical disability is nothing. One can come up with efforts. ಪ್ರಯತ್ನದಿಂದ ಏನು ಮಾಡ್ಬೋದು ಅಂತಂತಂದ್ರೆ ಒಬ್ಬ ಮನುಷ್ಯ ಮುಂದೆ ಬರ್ಬೋದು ಇರತಕ್ಕಂಥ ವಿಚಾರವನ್ನು ಹೇಳ್ಯಾರ. ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಲೆಸನ್ ಫ್ರೆಂಡ್. ಯು ಬೆಟರ್ ಗೋ ಥ್ರೂ ದಿಸ್ ಲೆಸನ್. This lesson is very, very important from examination viewpoint. I remember I have forgotten to teach you the poem Jazz, poem 2. So therefore next time I will teach both the poems. Okay. See you tomorrow. Thank you.